ಕಂಪನಿಯ ಸಹಯೋಗದಲ್ಲಿ ಜಯನಗರ ರೋಟರಿ ಆವರಣದಲ್ಲಿ ಉಚಿತ ಫುಡ್ ಫಾಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ 77 ಜನರು ಭಾಗವಹಿಸಿ ಚಿಕಿತ್ಸೆ ಪಡೆದರು ಎಂದು ರೋಟರಿ ಕ್ಲಬ್ ಅಧ್ಯಕ್ಷರಾದ ಟಿ ಆಂಜನೇಯರವರು ತಿಳಿಸಿದರು. ಚಿಕಿತ್ಸಾ ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ನಗರಸಭಾ ಆರೋಗ್ಯ ನಿರೀಕ್ಷಕರಾದ ಎಂಸಿ ರೇಮಠ್ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಾಗರ, ಕಾರ್ಯದರ್ಶಿ ವಾಸು ಕೊಳಗದ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ರೋಟರಿ ಅಧ್ಯಕ್ಷರಾದ ಟಿ ಆಂಜನೇಯ ವಹಿಸಿದ್ದರು. ಈ ಶಿಬಿರದಲ್ಲಿ ಕಂಪನಿಯೋ ಸಂಸ್ಥೆಯ ನಾಗರಾಜ್ ಹುಣಸಿಮನಿ, ಅಶೋಕ್ ಹುಣಸಿಮನಿ, ರೋಟರಿ ಮಾಜಿ ಅಧ್ಯಕ್ಷರಾದ ಉಗಮರಾಜ ಬೊಂಬ, ಡಾಕ್ಟರ್ ವೀರನಗೌಡ ಪಾಟೀಲ್, ಶ್ರೀಧರ ನಾಯ್ಕ, ಹಿರಿಯ ಸದಸ್ಯರಾದ ಎ ಜಗದೀಶ್, ಎಂ ರಾಘವೇಂದ್ರರಾವ್, ಸುರೇಶ್ ಸೊಲಂಕಿ ಮತ್ತು ಶೇಖರ್ ಗೌಡ, ಕೆಳಗಿನ ಗೌಡ್ರು, ಮೈಲಾರಪ್ಪ, ನಿವೃತ್ತ ಶಿಕ್ಷಕರು, ವಾಕಿಂಗ್ ಗ್ರೂಪ್ ಸದಸ್ಯರು ಉಪಸ್ಥಿತರಿದ್ದರು. ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮತ್ತು ಕಾರ್ಯದರ್ಶಿಯಾದಂಥ ವಾಸು ಸರ್ ಅವರೇ, ನಮ್ಮ ಗುರುಗಳಾದಂಥ ಮತ್ತು ನಿವೃತ್ತ ಆರೋಗ್ಯ ಅಧ್ಯಕ್ಷರಾದಂಥ ಈ ಕಾಲೋನಿಯ ಮುಖ್ಯಸ್ಥರಾದಂಥ ಎಂಸಿ ರೇಮಠ್ ಸರ್ ಅವರೇ, ಮತ್ತು ಈ ಕಂಪನಿಯ ಈ ಶಿಬಿರದ ಮುಖ್ಯಸ್ಥರು ನಾಗರಾಜ್ ಅವರು, ಅಶೋಕ್ ಅವರೇ ಮತ್ತು ಕೆಳಗಿನ ಗೌಡ್ರೆ ಮತ್ತು ಎಲ್ಲ ಬಂದಿರತಕ್ಕಂಥ ನಿವೃತ್ತ ಶಿಕ್ಷಕರೇ, ಎಲ್ಲ ನಮ್ಮ ರೋಟರಿ ಸದಸ್ಯರೇ, ಎಲ್ಲ ನಮ್ಮ ಈ ಒಂದು ಉಪಯುಕ್ತಗಳು ಬಂದಿರುವಂಥ ಶಿಬಿರಾರ್ಥಿಗಳೇ. ಮುಖ್ಯವಾಗಿ ಈಗಾಗಲೇ ನಮ್ಮ ನಾಗರಾಜ್ ಹೇಳಿದ ಹಾಗೆ ನಾವು ಪಾದದ ಬಗ್ಗೆ ಎಷ್ಟು ನಾವು ಕಾಳಜಿ ಮಾಡ್ತಿರ್ತೀವಿ ಅಷ್ಟು ಒಳ್ಳೆಯದಂತ ಈಗ ಗೊತ್ತಾಯ್ತು ನಮಗೆ. ಅದು ಎರಡನೇ ಹೃದಯ ಅಂತ ಹೇಳಿದರು ನಮಗೆ. ಈಗ ಆಶ್ಚರ್ಯ ಆಗ್ತದೆ ನಮಗೆ, ಈ ಒಂದು ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಇಲ್ಲಿ ಮೆದುಳಿನಿಂದ ಹಿಡಿದು ಪಾದದಲ್ಲಿ ಇರ್ತಕ್ಕಂಥ ನರಗಳು ಎಂಡ್ ಆಗೋದೇ ಪಾದದಲ್ಲಿ, ಮತ್ತು ಅಲ್ಲಿಂದನೇ ರಕ್ತ ಸಂಚಾರ ಹೋಗೋದು ಬರೋದು ಎಷ್ಟು ಮುಖ್ಯ. ಆ ಮುಖ್ಯ ಆಗಿರ್ಬೇಕಂದ್ರೆ ನಮ್ಮದು ಆರೋಗ್ಯ ಮುಖ್ಯ ಆಗಿರಬೇಕು, ನರಗಳು ಆ್ಯಕ್ಟಿವ್ ಆಗಿರಬೇಕು. ಮನುಷ್ಯನಲ್ಲಿ ಲಕ್ಷಗಟ್ಟಲೆ ನರಗಳು ಇರ್ತವೆ. ಆ ನರಗಳಲ್ಲಿ ಆ್ಯಕ್ಟಿವಿಟೀಸ್ ಬರಬೇಕಂದ್ರೆ ನಮ್ಮ ಪಾದದಲ್ಲಿರ್ತಕ್ಕಂಥ ಒಂದು ಚಲನವಲನ, ನಾವು ವಾಕಿಂಗ್ ಇರ್ಬೋದು ಅಥವಾ ಈ ರೀತಿ ಥೆರಪಿ ಮುಖಾಂತರ ಇರ್ಬೋದು, ಈ ಆ್ಯಕ್ಟಿವಿಟೀಸ್ ಇದ್ದಾಗಲೇ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗ್ತದೆ. ಈ ರಕ್ತದ ಬ್ಲಡ್ಡಿಗೆ ಯಾವುದು ಬ್ಲಡ್ ಅನ್ನೋದು ಅತಿ ಮುಖ್ಯ ಬಾಡಿಗೆ. ಹಾಗಾಗಿ ಆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಂದ್ರೆ ಏನೇನು ಅವಶ್ಯಕತೆ ಇದೆ, ನಮ್ಮ ನರಗಳು ದೋಷ ಇರ್ಬೋದು, ಮೈಕೈ ಇರ್ಬೋದು, ಸಂಧಿವಾತ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಇರ್ಬೋದು. ಆ ಕಾಯಿಲೆಗಳನ್ನು ಮಾಡ್ತಕ್ಕಂಥ ಈ ಥೆರಪಿ ಮುಖಾಂತರ, ಈ ಒಂದು ಮೆಷಿನರಿ ಮುಖಾಂತರ ಮಾಡ್ತಕ್ಕಂಥದ್ದು. ಇದು ಉಚಿತವಾಗಿ ನಮ್ಮ ರೋಟರಿ ಕ್ಲಬ್ಬು ಈ ಕಂಪನಿ ಜೊತೆ ಮಾಡ್ತಾ ಇದೆ. ಈ ರೋಟರಿ ಸಂಸ್ಥೆ ಸಹ ಈಗಾಗಲೇ ಸಾಕಷ್ಟು ಸುಮಾರು 120 ವರ್ಷಗಳಿಂದ ರೋಟರಿ ಸಂಸ್ಥೆಗೆ ವಿಶ್ವದಲ್ಲಿಯೇ ಸಮಾಜ ಸೇವೆಗೆ ಮುಖ್ಯ ಕಾರ್ಯನಿರ್ವಹಿಸಿದೆ. ಅಂಥ ಒಂದು ಸಂಸ್ಥೆ ಗಂಗಾವತಿ ನಗರದಲ್ಲಿ ಸುಮಾರು 25 ವರ್ಷಗಳಿಂದ ನಾವು ಸಮಾಜ ಸೇವೆ ಪಡೆದಿದ್ದೀವಿ. ನಮ್ಮ ಸಮಾಜ ಸೇವೆ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಆರ್ಥಿಕ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಸಹ ನಾವು ಈ ಒಂದು ಸೇವೆಯನ್ನು ಕೈಗೊಳ್ಳುವ ಉದ್ದೇಶದಿಂದ ಇವತ್ತಿನ ದಿನದ ನಾವು ಈ ಒಂದು ಆರೋಗ್ಯದ ಬಗ್ಗೆ, ಮನುಷ್ಯನಿಗೆ ಆರೋಗ್ಯ ಮುಖ್ಯ, ಆರೋಗ್ಯ ಇದ್ದರೆ ಮುಂದೆ ಎಲ್ಲ ನಮಗೆ ಅನುಕೂಲತೆ ಇರ್ತಕ್ಕಂಥದ್ದು ಆರೋಗ್ಯ ಮಹಾಭಾಗ್ಯ ಅಂತ ಹೇಳ್ತಾರೆ. ಅಂಥ ಒಂದು ಭಾಗ್ಯ ಪಡಿಬೇಕಾದ್ರೆ ನಾವು ಕಾಳಜಿ ವಹಿಸಬೇಕಾಗ್ತದೆ. ಕೇವಲ ನಾನು ಗಟ್ಟಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಕೂಡ ಅನ್ಕೊಳ್ಳೋದಲ್ಲ. ನಮ್ಮಲ್ಲಿ ಏನೇನದು ಅಂತ ನಮಗೆ ಗೊತ್ತಾಗೋದು. ಈ ರೀತಿ ಏನಾದರೂ ಒಂದು ಚೆಕಪ್ ಮಾಡಿಸಿದಾಗ, ಈ ರೀತಿ ಶಿಬಿರಗಳಲ್ಲಿ ಏರ್ಪಡಿಸಿದಾಗ ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳಿರ್ಬೋದು, ಏನಾದರೂ ಅನಾನುಕೂಲತೆಗಳಿರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇಂಥ ಶಿಬಿರಗಳು ಎಲ್ಲರೂ ಏರ್ಪಡಿಸ್ತಾರೆ. ಬೇರೆ ಬೇರೆ ಸಮಾಜ ಸೇವೆಗಳು, ಲೈನ್ಸ್ ಇರ್ಬೋದು, ರೋಟರಿ ಇರ್ಬೋದು, JC ಇರ್ಬೋದು, ಮತ್ತು ಬೇರೆ ಇತರ ಸಂಘ ಸಂಸ್ಥೆಗಳು ಸಹ ಈ ರೀತಿ ಜನರಿಗೆ ಅನುಕೂಲ ಆಗುವ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದು ಮುಖ್ಯವಾದ ಕಾರ್ಯಕ್ರಮ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಬೇಕು. ಇನ್ನು ನಾವು ಈಗಾಗಲೇ ಸುಮಾರು ಇದು ಸ್ಟಾರ್ಟ್ ಆಗಿದೆ 2-3 ದಿನದಿಂದ. ನಮ್ಮ ಮಹೇಶ್ ಅವರ ಮನೆ ಹತ್ರ ನಾವು ಮೀಟಿಂಗ್ ಮಾಡಿ ಅವತ್ತು ಚರ್ಚೆ ಮಾಡಿದ್ವಿ. ಅವತ್ತಿನಿಂದ ನಾವು ಇದಕ್ಕೆ ಚಾಲನೆ ಕೊಟ್ವಿ. ಹಾಗಾಗಿ ನಮ್ಮ ನಾಗರಾಜ್ ಅವರು ತಿಳಿಸಿದರು. ಹಾಗಾಗಿ ಇನ್ನು ಬರುವ ದಿನಗಳಲ್ಲಿ ಇವತ್ತು ಸ್ಟಾರ್ಟ್ ಏನು ಯಾರಿಗೂ ತೊಂದರೆ ಆಗೋದಿಲ್ಲ, ಯಾರು ಸೈಡ್ ಎಫೆಕ್ಟ್ ಇಲ್ಲ, ಭಯ ಪಡೋದಿಲ್ಲ, ನನಗೆ ಅದು ಇಲ್ಲ ಇದಿಲ್ಲ ಏನೋ ಅನ್ನೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ತಾವು ಪ್ರಚಾರ ಮಾಡಂತ ಹೇಳ್ತಾ ಅವರಿಗೆ, ನಾಗರಾಜ್ ಅವರಿಗೆ ಮತ್ತು ಅಶೋಕ್ ಅವರಿಗೆ ಭಾಳ ಇಂಟ್ರೆಸ್ಟಿಂದ ಅವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮನೆ 2 ದಿನದಿಂದ ಸಹ ಅವರೇ ಬಂದು ಎಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಅದರ ಉಪಯೋಗ ತೊಗೊಳ್ಳೋಣ, ನಾವು ಇಲ್ಲಿ ಲೋಕಲ್ ಇರ್ತಕ್ಕಂಥ ಉಪಯೋಗ ತೊಗೊಳ್ಳೋಣ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಕಂಪನಿ ಮುಖ್ಯಸ್ಥರಿಗೆ ಮತ್ತು ನಮಗೆ ಇಲ್ಲಿ ಎದುರಿಗಿರ್ತಕ್ಕಂಥ ಅಶೋಕ್ ಇರ್ಬೋದು, ನಮ್ಮ ನಾಗರಾಜ್ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ತಾವೆಲ್ಲ ಬಂದು ಇದನ್ನು ನಮಗೆ ಈ ಒಂದು ಶಿಬಿರ ಆಗಲಿಕ್ಕೆ ಯಶಸ್ವಿ ಕಾರಣರಾಗಿದ್ದೀರಿ. ಮತ್ತು ನಮ್ಮ ಸ್ವಾಮಿ ಗುರುಗಳು ಮತ್ತು ನಮ್ಮ ಕೆಳಗಿನ ಗೌಡರು, ನಮ್ಮ ಕಾಲೋನಿಯ ಮುಖ್ಯಸ್ಥರು ಬಂದಿದ್ದಾರೆ. ಅದು ನಮ್ಗೆ ಭಾಳ ಸಂತೋಷ. ದಯವಿಟ್ಟು ತಾವು ಎಲ್ಲರಿಗೂ ಹೇಳಿರಿ, ಇದು ಉಪಯೋಗ ತಗೊಳ್ರಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇರುತ್ತೆ. ಅದೇ ರೀತಿ ಕೊಪ್ಪಳದಲ್ಲೂ ಕೂಡ ನಮ್ಮ ಬ್ರ್ಯಾಂಚ್ ಇರ್ತದೆ. ಒಂದು 15 ದಿವಸಗಳ ಹಿಂದೆ ನಮ್ಮದು ಕೊಪ್ಪಳ ಡಿಸ್ಟ್ರಿಕ್ಟ್ನ ಕುಷ್ಟಗಿ ಮತ್ತು ಚಿಕ್ಕನೂರು, ಯಲಬುರ್ಗ ನಮ್ಮ ಕ್ಯಾಂಪ್ ಫಂಕ್ಷನ್. ಕುಷ್ಟಗಿಯಲ್ಲಿ ನಾನು ಒಬ್ಬರನ್ನ ಕೇಳಿದೆ, ಗಂಗಾವತಿಯಲ್ಲಿ ನಾನು ಈ ರೀತಿ ಒಂದು ಕ್ಯಾಂಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಯಾರನ್ನ ನಾವು ಮಾತಾಡ್ಸಿದ್ರು ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ, ಯಾರು ಸ್ವಲ್ಪ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ ಹೇಳಿದಾಗ ಬಹುಶಃ
ಫಸ್ಟ್ ಹೇಳಿರುವಂಥದ್ದು ನಮ್ಮ ರೋಟರಿ ಕ್ಲಬ್ನ ಗಂಗಾವತಿಯಲ್ಲಿ ಈ ರೀತಿಯಾದ ರೋಟರಿ ಕ್ಲಬ್ ಇದೆ. ನೀವು ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ ಯಾರನ್ನಾದ್ರೂ ಅವ್ರು ಮಾತಾಡಿಸಿ 100% ಅವರು ಈ ರೀತಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ರೀಸೆಂಟ್ ಆಗಿ ನಮ್ದು 1 ತಿಂಗಳ ಹಿಂದೆ ತಾವರಗೆರೆಯಲ್ಲಿ ನಮಗೆ ಕ್ಯಾಂಪ್ ಆಗಿತ್ತು. ತಾವರಗೆರೆಯಿಂದ ಒಬ್ಬರು ಹೆಡ್ ಮಾಸ್ಟ್ರು ರೋಟರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ರು ನಂಗೆ ಅಲ್ಲಿ ಯಾರಿಗೂ ಪರಿಚಯ ಇಲ್ಲ, ಬಟ್ ಈ ರೀತಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ, ನೀವು ರೋಟರಿ ಕ್ಲಬ್ಗೆ ಹೋಗಿ ಒಂದ್ಸಲ ಕೇಳಿ 100% ಅವ್ರು ಮಾಡ್ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಕುಷ್ಟಗಿರಿ ನನಗೆ ಶಾರದಾ ಶೆಟ್ಟರ್ ಅಂತ ಹೇಳಿ ಅವರು ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾಗಿರುವಂಥ ಆಂಜನೇಯ ಸರ್ನ ನಂಬರ್ ಕೊಟ್ಟರು. ಅವರು ಸಹ ಮಾತಾಡಿದ್ರು, ನಾವು ಕುಷ್ಟಗಿರಿ ಇಂಡೋರ್ ಕ್ಲಬ್ ವತಿಯಿಂದ ಈ ರೀತಿ ಕಾರ್ಯಕ್ರಮ ಮಾಡಿದ್ವಿ, ನಿಮ್ಮ ಭಾಗದಲ್ಲಿ ಮಾಡಿ 100% ಯಶಸ್ವಿ ಆಗುತ್ತೆ ಅಂತ ಹೇಳಿ ಸರ್ ಹತ್ರ ಮಾತಾಡಿದ್ರು. ನಾನು ಮಾತಾಡಿದೆ. ಒಂದು ದಿವಸ ನಾನು ಇಲ್ಲಿ ಗಂಗಾವತಿಗೆ ಬಂದು ಸರ್ ಈ ರೀತಿ ಒಂದು ಕಾರ್ಯಕ್ರಮವನ್ನು ನಿಮ್ಮ ಗಂಗಾವತಿಯಲ್ಲಿ ನಾವು ಫಸ್ಟ್ ಟೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀವೇನಾದರೂ ಒಂದು ಸ್ಥಳಾವಕಾಶದ ಜೊತೆಗೆ ಒಂದು ಸ್ವಲ್ಪ ಸಹಕಾರ ನೀಡಿದ್ರೆ ನಿಮ್ಮ ಸಹಾಯದೊಂದಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ವಿ. ಯಾಕಂತ ಹೇಳಿದರೆ ನಾವು ಯಾವುದೇ ಒಂದು ಊರಿರಲಿ ಈ ರೀತಿ ಒಂದು ಕ್ಯಾಂಪ್ ಮಾಡಬೇಕು ಅಂತ ಹೇಳಿದಾಗ ಫಸ್ಟ್ ಪ್ರಯಾರಿಟಿ ಅಂತ ಇರುತ್ತೆ. ನಮ್ಮದು ಫಸ್ಟ್ ಪ್ರಯಾರಿಟಿ ರೋಟರಿ ಕ್ಲಬ್ ಅಂತೇಳಿ ನಾವು ಕೊಡ್ತೀವಿ. ಹೆಚ್ಚಾಗಿ ನಾವು ರೋಟರಿ ಕ್ಲಬ್ ಅಲ್ಲಿ ಸಾಕಷ್ಟು ಈ ರೀತಿಗಳ ಕ್ಯಾಂಪ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ರೋಟರಿ ಸಂಸ್ಥೆ ಅನ್ನುವಂಥದ್ದೇ ಜನರ ಒಂದು ಒಳಿತಿಗಾಗಿ ಈ ರೀತಿ ಒಂದು ಸೋಷಿಯಲ್ ಕೆಲಸಗಳನ್ನು ವರ್ಷಂಪ್ರತಿ ಮಾಡ್ತಾ ಇರ್ತಾರೆ. ಅವರಿಂದ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತು ಇದನ್ನು ಎಲ್ರಿಗೂ ರೀಚ್ ಆಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಭಾವನೆ ಆಗಿರ್ತದೆ. ಅದೇ ರೀತಿ ನಾನು ಆಂಜನೇಯ ಸರ್ ಹತ್ರ ಬಂದು ಮೀಟ್ ಮಾಡಿದಾಗ ಈ ರೀತಿಯ ಕಾರ್ಯಕ್ರಮವನ್ನು ನಿಮ್ಮಲ್ಲಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಬಹಳ ಖುಷಿಯಿಂದ ಒಪ್ಕೊಂಡ್ರು. ಯಾವುದೋ ಒಂದು ವರ್ಕಿನ ಇದರಲ್ಲಿ ಇದ್ರು, ಆದರೂ ಅವರು ಬಂದು ರೋಟರಿ ಪ್ಲೇಸ್ನ ತೋರಿಸಿ ಇಲ್ಲಿ ಮಾಡಿ ಅದ್ರ ಜೊತೆಗೆ ಇದು ನಂದು ಒಬ್ಬರದೇ ಡಿಸಿಷನ್ ಅಲ್ಲ, ಇವತ್ತು ಸಂಜೆ ನಾನು ನಿಮಗೆ ಕಾಲ್ ಮಾಡ್ತೇನೆ, ನಮ್ಮವ್ರನ್ನೆಲ್ಲ ಎಲ್ಲ ಕೇಳ್ಕೊಂಡು ಎಲ್ಲರೂ ಒಂದು ಒಪ್ಪಿಗೆ ತಗೊಂಡು ಇವತ್ತು ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ನಾವು ಬರೀ ಅರ್ಧ ದಿವಸದಲ್ಲೇ ಈ ರೀತಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ತು. ಬೇರೆ ಎಲ್ಲಾದ್ರೂ ನಾವು ಒಂದು ಈ ರೀತಿ ಒಂದು ಕ್ಯಾಂಪ್ಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು 4-5 ದಿವಸ ಅಂತ 1 ವಾರ ತಗೊಳುತ್ತೆ. ನಾವು ಹೋಗಿ ಒಂದ್ಸಲ ಅವ್ರನ್ನ ಮಾತಾಡ್ಸ್ಕೊಂಡು ಬರಬೇಕು, ಆಮೇಲೆ ಇನ್ನೊಂದ್ಸಲ ಅವರ ಮೆಂಬರ್ನ ಮೀಟಿಂಗ್ ಕರಿಬೇಕು, ಬೇರೆ ಎಲ್ಲ ಇರುತ್ತೆ. ಆದರೆ ಇಲ್ಲಿ ಹಂಗಾಗಿಲ್ಲ, ಗಂಗಾವತಿ ರೋಟರಿ ಕ್ಲಬ್ಬಲ್ಲಿ ಆ ರೀತಿ ಆಗಿಲ್ಲ. ಜನಪರವನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ ಬರೀ ಅರ್ಧ ದಿವಸದಲ್ಲೇ ಒಂದು ಈ ರೀತಿ ಒಂದು ಪರ್ಮಿಷನ್ ಸಿಕ್ಕಿದೆ. ಬಹಳ ಖುಷಿ ಆಗ್ತಾ ಇದೆ. ರೋಟರಿಗೆ ಇಷ್ಟೊಂದು ಜನರ ಒಂದು ಪ್ಲೇಸಲ್ಲಿ ಬಂದು ನಮಗೊಂದು ಕ್ಯಾಂಪ್ ಮಾಡಲಿಕ್ಕೆ ಖುಷಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಈ ಕ್ಯಾಂಪ್ನ ಆರ್ಗನೈಸ್ ಮಾಡಿರುವಂಥ ರೋಟರಿ ಕ್ಲಬ್ನವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಆಗುವಂತೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ದೊಡ್ಡ ಮಟ್ಟದ ಕೆಲಸ ಆಗಿರ್ತದೆ. ಹಾಗಾಗಿ ಇವತ್ತಿಂದ 13 ದಿವಸಗಳ ಕಾಲ ಈ ರೀತಿ ಒಂದು ಥೆರಪಿ, ಫುಡ್ ಪಲ್ಸ್ ಥೆರಪಿ ಅನ್ನುವಂಥದ್ದು ಇರ್ತದೆ. 13 ದಿವಸನೂ ನೀವೆಲ್ಲರೂ ಬಂದು, ನೀವು ಬರೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರು ಅಥವಾ ನಿಮ್ಮ ಊರಲ್ಲಿ ನಿಮ್ಮ ಸ್ನೇಹಿತ ವರ್ಗದವರು, ಮನೆಯಲ್ಲಿ ಯಾರಾದರೂ ಪ್ರಾಬ್ಲಮ್ ಇರೋರು ಇದ್ದರೆ ಅವ್ರಿಗೂ ಹೇಳಿ. ಯಾಕಂತ ಹೇಳಿದ್ರೆ ಫುಡ್ ಪಲ್ಸ್ ಥೆರಪಿ ಅಂತೇಳಿ ನೀವೆಲ್ಲ ಕೂತಿದ್ರಿ, 9 ಜನ ಕೂತಿದ್ದೀರಿ ಫಸ್ಟ್ ರೌಂಡಲ್ಲಿ. ಕೂತಿರುವಂಥ 9 ಜನಕ್ಕೂ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಇದ್ದಿರ್ಬೋದು. ಕೆಲವರಿಗೆ ಶುಗರ್ ಇದ್ದಿತ್ತು, ಕೆಲವರು ವೆರಿಕೋಸ್ ಇತ್ತು, ಕೆಲವರಿಗೆ ನೋವುಗಳಿದ್ದಿತ್ತು. ಆದರೆ 9 ಜನಕ್ಕೂ ಥೆರಪಿ ಕೊಡ್ತಾ ಇರುವಂಥದ್ದು ಅವರ ಪಾದಕ್ಕೆ. ನಮ್ಮ ಮೆಡಿಕಲ್ ಸೈನ್ಸಲ್ಲಿ ನಮ್ಮ ಪಾದವನ್ನು ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ, 2ನೇ ಹೃದಯ ಅಂತ ಕರಿತೀವಿ. ನಮ್ಮ ಹಾರ್ಟ್ ನಮ್ಗೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮ ಪಾದವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಿಮಗೆ ಪಾದಕ್ಕೆ ಥೆರಪಿ ಕೊಡುವಂಥದ್ದು. ಪಾದಕ್ಕೆ ಥೆರಪಿ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪಾದದಿಂದ ಮೆದುಳಿನ ತನಕ ನಿಮಗೆ ರಕ್ತ ಸಂಚಾರ ಆಗುತ್ತೆ. 30 ನಿಮಿಷ ನೀವು ಅದ್ರ ಮೇಲೆ ಕಾಲಿಟ್ಕೊಂಡು ಕೂತಾಗ 5 ಕಿಲೋಮೀಟರ್ ನೀವು ಹೊರಗಡೆ ಬರಿಗಾಲದಲ್ಲಿ ವಾಕ್ ಮಾಡಿದಾಗ ನಿಮಗೆ ಎಷ್ಟು ಪ್ರಮಾಣದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಆ ಥೆರಪಿ ನಿಮಗೆ ಮಾಡಿಕೊಡುತ್ತೆ. ಸಾಮಾನ್ಯವಾಗಿ ನೀವೆಲ್ಲ ಗಮನಿಸಿರ್ಬೋದು, 90% ಪ್ರಾಬ್ಲಮ್ಗಳಿಂದ ಬರಲಿಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ರು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಅನ್ನುವಂಥದ್ದು ಸರಿಯಾಗಿ ಆಗದೆ ಇರುವಂಥದ್ದು. 40-50 ವರ್ಷ ದಾಟಿದ ಮೇಲೆ ಕ್ರಮೇಣ ಬ್ಲಡ್ ಸರ್ಕ್ಯುಲೇಷನ್ ಪ್ರಮಾಣ ಕೂಡ ನಮ್ಮ ಬಾಡಿಲಿ ಕಡಿಮೆ ಆಗ್ತಾ ಹೋಗುತ್ತೆ, ನರ್ವ್ಸ್ಗಳು ಕೂಡ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತಾರೆ. ಅಂಥ ಟೈಮಲ್ಲಿ ಈ ಥೆರಪಿಯಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಚೆನ್ನಾಗಾಗೋದ್ರ ಜೊತೆಗೆ ನರಗಳು ಆಕ್ಟಿವ್ ಆಗೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ಗಳು ಕಡಿಮೆ ಆಗೋಕ್ಕೆ ಅನುಕೂಲ ಆಗುತ್ತೆ. 1-2 ದಿವಸ ಬಂದಾಗ 1-2 ದಿವಸಕ್ಕೆ ನಿಮ್ಮ ಪ್ರಾಬ್ಲಮ್ ಕಡಿಮೆ ಆಗಲ್ಲ. ಅದಕ್ಕೋಸ್ಕರ ಮನೆ ಸರ್ ಕೇಳಿದ್ರು 13 ದಿವಸ ಮಾಡಬೇಕು, ಅಷ್ಟೊಂದು ದಿವಸ ಯಾಕೆ ಅಂತ ಕೇಳಿದ್ರು. 13 ಅಥವಾ 15 ದಿವಸಗಳ ಅವಶ್ಯಕತೆ ಯಾಕಿದೆ ಅಂತ ಹೇಳಿದ್ರೆ ಏನಾದರೂ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಆ ಪ್ರಾಬ್ಲಮ್ ಕಡಿಮೆ ಆಗಿದ್ದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು 1 ದಿವಸ ಬೇಕಾದ್ರೂ ಬಂದು ಕ್ಯಾಂಪ್ ಮಾಡಿ ಹೋಗ್ಬೋದು, ಬಟ್ ಅದರಿಂದ ಯಾರಿಗೂ ಪ್ರಯೋಜನ ಆಗಲ್ಲ. 1 ದಿವಸದಲ್ಲಿ ಯಾವುದೇ ರೀತಿಯ ರಿಸಲ್ಟ್ ಅನ್ನುವಂಥ ಸಿಗಲ್ಲ. ಅದಕ್ಕೋಸ್ಕರ 10-15 ದಿವಸಗಳ ಕಾಲ ಇರುತ್ತೆ. ಕಂಟಿನ್ಯೂಸ್ ಆಗಿ ನಿಮಗೆ ಯಾವ ಟೈಮ್ ಅನುಕೂಲ ಆಗುತ್ತೆ ಅಂದರೆ 30 ನಿಮಿಷ ಬಂದು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಬ್ ಹೋಲ್ಡರ್ ಇದ್ದು ನಾವು ಸಂಜೆ ಬೇಕಾದರೂ ಸ್ವಲ್ಪ ಟೈಮ್ಸ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದರೆ ಇಲ್ಲೇ ಗಂಗಾವತಿಗೆ ಸ್ಟೇ ಮಾಡಿದ್ದೀವಿ ಸದ್ಯ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀವಿ. ನೀವು ಬರೋದಿದ್ರೆ, ಜನ ಬರೋದಿದ್ರೆ. ಅದಕ್ಕೋಸ್ಕರ ಇದರ ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು. ರೋಟರಿ ಕ್ಲಬ್ ವತಿಯಿಂದ ಈ ಒಂದು ಆರ್ಗನೈಸ್ ಮಾಡಿರುವಂಥ ಕಾರ್ಯಕ್ರಮವನ್ನು ಎಲ್ಲ ರೋಟರಿಯನ್ಸ್ನವರ ಜೊತೆಗೆ ನಿಮ್ಮ ಮನೆಯವರು, ನಿಮ್ಮ ಫ್ಯಾಮಿಲಿ, ಅದೇ ರೀತಿ ಸಾರ್ವಜನಿಕರು, ಈ ಜಯನಗರ ಎಲ್ಲ ಬಡಾವಣೆಯವರು ತಗೊಂಡಾಗ ಈ ರೋಟರಿ ಕ್ಲಬ್ ಹಾಗೂ ಕಂಪನಿ ಎರಡೂ ಸಂಸ್ಥೆಯ ಒಂದು ಕಾರ್ಯಕ್ರಮ
ಯಶಸ್ವಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಅದಕ್ಕೋಸ್ಕರ ಇವತ್ತಿಂದ ತಾವೆಲ್ಲರೂ ಬಂದಿದ್ದೀರಿ. ತಾವು ಒಂದು 4-5 ಜನಕ್ಕಾದರೂ ಇದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸಿ ಈ ರೀತಿ ಒಂದು ಕಾರ್ಯಕ್ರಮ ನಾವು ರೋಟರಿ ಕ್ಲಬ್ ಅಲ್ಲಿ ಮಾಡ್ತಾ ಇದ್ದೀವಿ, ಸ್ವಲ್ಪ ಹೋಗಿ ನೋಡಿ ಚೆಕ್ ಮಾಡಿ ಅಂತ ಹೇಳಿದಾಗ 100% ಅವರಿಗೆ ಅನುಕೂಲ ಆಗುತ್ತೆ ಈ ಥೆರಪಿಯಿಂದ. ಯಾರಾದರೂ ಪ್ಯಾರಲಿಸಿಸ್ ಪೇಷಂಟ್ನವರಿದ್ದು ಪ್ರಥಮ ಒಂದು ಫಸ್ಟ್ ಪ್ರಯಾರಿಟಿ ಕೊಡಿ. ಯಾಕಂತ ಹೇಳಿದ್ರೆ ಪ್ಯಾರಲಿಸಿಸ್ ಆದಾಗ ತುಂಬ ನರಗಳು ವೀಕ್ ಆಗಿರ್ತವೆ. ಆ ನರ್ವ್ಸು ಒಂದು ಮೆಡಿಕಲ್ಲಿ ನಿಮಗೆ ಅಲೋಪತಿ ಮೆಡಿಸಿನ್ ಮಾಡಿದಾಗ 50% ಮಾತ್ರ ನಿಮಗೆ ನರ್ವ್ಸ್ ಆಕ್ಟಿವ್ ಆಗಲಿಕ್ಕೆ ಮೆಡಿಸಿನ್ ಮಾಡ್ಬೋದು. ಉಳಿದಿರುವಂಥ 50% ಅನ್ನುವಂಥದ್ದು ಫಿಸಿಯೋಥೆರಪಿ ಅಥವಾ ನಾವೇ ರೆಡಿ ಮಾಡ್ಕೊಳ್ಬೇಕು ಅನ್ನ. ಹಾಗಾಗಿ ಈ ಥೆರಪಿ ಅವರಿಗೆ ಭಾಳ ಅನುಕೂಲ ಆಗುತ್ತೆ. ಮಂಡಿ ನೋವು ಇರಲಿ, BP ಶುಗರ್ ಇರಲಿ, ಥೈರಾಯ್ಡ್ ಇರಲಿ, ಆರ್ಥ್ರೈಟಿಸ್ ಸಂಧಿವಾತದಂಥ ಪ್ರಾಬ್ಲಮ್, ಸ್ಟ್ರೋಕ್ ಆದವರಿಗೆ, ಪಾರ್ಕಿನ್ಸನ್ ಅಂತೇಳಿ ಕೈಯಲ್ಲಿ ಈ ರೀತಿ ಶೇಕ್ ಆಗುವಂಥದ್ದು, ಅಥವಾ ತುಂಬ ಫ್ಯಾಟ್ ಇರೋದ್ರಿಂದ ಈ ರೀತಿ ಎಲ್ಲ ಪ್ರಾಬ್ಲಮ್ ಇದ್ದಾಗ ನೀವು 100% ಈ ಥೆರಪಿನ ಯೂಸ್ ಆಗುತ್ತೆ. ತುಂಬ ಜಾಸ್ತಿ ಶುಗರ್ ಇರೋರು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬಂದರೂ ನಡೆಯುತ್ತೆ. 9 ಗಂಟೆಗೆಲ್ಲ 2 ಗ್ಲಾಸ್ ಉಗುರು ಬೆಚ್ಚಗಿರೋ ಬಿಸಿನೀರು ಕುತ್ಕೊಂಡು ಖಾಲಿ ಹೊಟ್ಟೆಗೆ ಬಂದು ಥೆರಪಿನ ತಗೊಂಡ್ರೆ ನಮ್ಮ ಬಾಡಿಲಿ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ, ಮೇದೋಜೀರಕ ಗ್ರಂಥಿ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಆ ಪ್ಯಾಂಕ್ರಿಯಾಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಬೇಗ ಆಗುತ್ತೆ. ಆ ಪ್ಯಾಂಕ್ರಿಯಾಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ನಿಮಗೆ ನೀವು ತಗೊಳ್ತಾ ಇರೋಂಥ ಇನ್ಸುಲಿನ್ ಅನ್ನುವಂಥದ್ದು ನಿಮ್ಮ ದೇಹದಲ್ಲೇ ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಆಟೋಮೆಟಿಕ್ಲಿ ನಿಮಗೆ ಶುಗರ್ನಂಥ ಪ್ರಾಬ್ಲಮ್ ಕಡಿಮೆ ಆಗೋಕ್ಕೆ ಅನುಕೂಲ ಆಗುತ್ತೆ. 13 ದಿವಸ ತಾವೆಲ್ಲರೂ ಬರೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಆದಷ್ಟು ಬರೋದಕ್ಕೆ ಹೇಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿರೋದು ತಮಗೆಲ್ಲರಿಗೂ ಅಭಿನಂದನೆ ಮಾತಾಡ್ತೇನೆ. ಅಧ್ಯಕ್ಷರಾದಂತಹ ಶ್ರೀಯುತ ರೊಟೇರಿಯನ್ ಆಂಜನೇಯ ಸರ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಹೋದಾಗ ಈ ಸುತ್ತಮುತ್ತಲಿನ ಜನಕ್ಕೆ ಬರೋಕ್ಕೆ ಅನುಕೂಲ ಆಗುತ್ತೆ. ತಾವುಗಳು ಏನಂತೆ ತಾವು ಒಂದು 8-10 ಮಂದಿ ತಿಳಿಸೋದ್ರಿಂದ ಅವರಿಗೆ ಬರ್ತಾರೆ. ಅವರು ಅದನ್ನು ಇದನ್ನು ಅನುಭವ ಪಡೆದಾಗ ಅವರು ಒಂದು 10 ಜನರಿಗೆ ಹೇಳಿದಾಗ ಇದರದ್ದು ಲಾಭ ಆಗುತ್ತೆ ಅನ್ನೋದು ಒಂದು. ಎರಡನೇದು, ನಮ್ಮ ರೋಟರಿ ಸಂಸ್ಥೆ ಯಾವಾಗಲೂ ಇಂಥ ಉಚಿತ ಶಿಬಿರಗಳನ್ನು ಪ್ರತಿ ವರ್ಷ ಒಂದು 3-4 ಟೈಪ್, ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಇರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಈ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆಂಜನೇಯ ಸರ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರ ಸದುಪಯೋಗವನ್ನು ಜಯನಗರ ಹಾಗೂ ಸುತ್ತಮುತ್ತಲಿನ ಜನ ಇದನ್ನು ಪಡೆದುಕೊಳ್ಬೇಕು. ಹಾಗೂ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ತಾವು 4 ಜನರಿಗೆ ತಿಳಿಸೋದ್ರ ಮೂಲಕ ಇದು ಪ್ರಚಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದ. ಕಾರ್ಯದರ್ಶಿಗಳಾದ ವಾಸುದೇವ ಸರ್ ಅವರೇ, ಹಾಗೂ ಈ ಜಯನಗರದ ಹಿರಿಯರಾದಂಥ ಹೇಮಂತ್ ಸರ್ ಅವರೇ, ಹಾಗೂ ಈ ಕಂಪನಿಯ ಮುಖ್ಯಸ್ಥರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜಯನಗರದ ಮತ್ತು ಎಲ್ಲ ರೋಟರಿಯ ಸ್ನೇಹಿತರೆ, ಹಾಗೂ ಜಯನಗರದ ನಮ್ಮ ಆಂಜನೇಯ ಸ್ನೇಹಿತರೆ, ಹಾಗೂ ಎಲ್ಲ ಹಿರಿಯರು, ಈ ಉಚಿತ ಥೆರಪಿ ಅನ್ನೋದು